ಅನ್ನವನ್ನ ಕೊಟ್ಟ ನಿಮಗೆ ಜೀವವನ್ನ ತೆಗೆಯುವ ಹಕ್ಕಿದೆ ಸ್ವಾಮಿ. ಇಲ್ವಾ? ಖಡ್ಗವನ್ನು ಎತ್ತಿದ್ದು ನಿನ್ನಂತ ಮುಗ್ಧರ ಶಿರವನ್ನು ಛೇದಿಸುವುದಕ್ಕಲ್ಲ, ನಿನ್ನ ಬಾಯಿಂದ ಸತ್ಯವನ್ನು ತಿಳಿಯುವುದಕ್ಕೆ ಆಗದಂತಹ ಅಸಹಾಯಕರಾಗಿ ನಾನು ಉಳಿಯುವುದೇಕೆ? ನನ್ನ ಶಿರವನ್ನೇ ಬೇಡ ಸ್ವಾಮಿ, ಅಂತ ಕಾರ್ಯಕ್ಕೆ ಮುಂದಾಗಬೇಡಿ ನೀವು. ಯಾಕೆ ಯಾಕೆ ನಾನು ಸಹಾಯ ಕೊಡೋದು? ಸಾಯಬಾರದು ನೀವು. ಒಬ್ಬ ಬಡವನಿಂದ, ಒಬ್ಬ ನೌಕರನಿಂದ ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಆಗದ ರಾಜ ಬದುಕಿದ್ದೇನ ಪ್ರಯೋಜನ? ಸಾಯುವುದೆಲ್ಲ ಎಸುತ್ತಾನೆ. ಖಂಡಿತವಾಗಿಯೂ ತಪ್ಪು ಸ್ವಾಮಿ. ನಿಮ್ಮಿಂದ ಮುಂದೆ ಹಲವಾರು ಕಾರ್ಯಗಳಾಗಲಿಕ್ಕಿದೆ. ಹಾಗಾಗಿ ಸತ್ಯ ವಿಚಾರವನ್ನು ನಾನು ಹೇಳಬೇಕು ಅಂತಾದ್ರೆ ಹೇಳು ಹೇಳು. ನೀನು ಯಾರು? ಅವನಿಗೆ ಓಡಿ ಹೋದ? ಏನು ನಿನ್ನ ಹಿನ್ನೆಲೆ? ನನ್ನ ಪರಿಚಯವನ್ನು ಕೇಳುವುದಕ್ಕಿಂತ ಮೊದಲು ಧೈರ್ಯ ಇದೆ ತಾನೆ? ಧೈರ್ಯವೇ? ಇಷ್ಟೆಲ್ಲ ಆದ ಬಳಿಕ ಧೈರ್ಯ ಕುಂದಿ ಇರ್ತೇನ ನಾನು? ಇಲ್ಲ. ಯಾವುದೇ ಕಾರಣಕ್ಕೂ ಧೈರ್ಯವನ್ನು ತುಂಬಬೇಡಿ. ಇಲ್ಲ ರಂಗ. ಎದೆಯನ್ನ ಶಿಲೆಯಾಗಿಸಿಕೊಳ್ಳಿ. ಆಗಲಿ. ಧೈರ್ಯ ತಾಳಿ. ಆಗಲಿ. ಧೈರ್ಯದಿಂದ ಇರಿ. ಧೈರ್ಯದಿಂದ ಇರಿ.